ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ದಹಿಸರ ಪೂರ್ವದ ರಾವಲ್ಪಾಡಾದ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿಯ ಸಂಚಾಲಕತ್ವದ ಶ್ರೀ ದುರ್ಗಾ ಪರಮೇಶ್ವರಿ ಶನೇಶ್ವರ ದೇವಸ್ಥಾನದಲ್ಲಿ 30ನೇ ವಾರ್ಷಿಕ ಮಹಾಪೂಜೆಯು ಶ್ರದ್ಧೆ ಭಕ್ತಿಯೊಂದಿಗೆ ಆಚರಿಸಲ್ಪಟ್ಟಿತು. ಮಹಾಪೂಜೆಯನ್ನು ಬೆಳಗಿನಿಂದ ವಿವಿಧ ಪೂಜಾ ವಿಧಿಗಳು ಡೋಂಬಿವಲಿ ಶಂಕರನಾರಾಯಣ ತಂತ್ರಿಯವರ ಪೌರೋಹಿತ್ಯದಲ್ಲಿ ನಡೆಯಿತು. ಸಂಜೆ ಶನಿ ಗ್ರಂಥ ಪಾರಾಯಣದ ಬಳಿಕ ಬಲಿ ಉತ್ಸವ, ಕಟ್ಟೆ ಪೂಜೆ ನಡೆಯಿತು. ಬಲಿ ಉತ್ಸವದಲ್ಲಿ ನಮ್ಮೂರಿನ ವೇಷಭೂಷಣ, ಕೊಂಬು ಕಹಳೆ, ಚೆಂಡೆಯ ನಾದವು ವಿಶೇಷ ಆಕರ್ಷಣೆಯಾಗಿತ್ತು. ಶ್ರೀದೇವಿಗೆ ಮಹಾಪೂಜೆ ಆದ ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಬಿಲ್ಲವರ ಅಸೋಸಿಯೇಷನ್ನ ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷ ನೀಲೇಶ್ ಪೂಜಾರಿ ಉದ್ಘಾಟಿಸಿ ಮಾತನಾಡಿದರು. ಈ ಸಂಸ್ಥೆಗೆ ಅಭಿನಂದಿಸಲು ಉಳಿದ ದಿನಕ್ಕೂ ಸಂಘ ಸಂಸ್ಥೆ ದೇವಸ್ಥಾನ ಮಸ್ತ್ ಹಾಕೊಂಡು ಸಂಘ ಮಲ್ಕೊಂಡು ಬದಾಯ ಬಂದ ಸಂಘಟನೆ ಮಲ್ಕೋಡು ಒಬ್ಬ ಜನ ಕೊಡೋರು ಕನಪಿನ ಭಾವನೆ ಇದೆ. ಅಂಡ ಇಡೀ ಸಂಘ ಹಾಪುಡು ದೇವಸ್ಥಾನ ಹಾಪುಡು ಸಂಘಟನೆ ಒಲ್ಪಲ ಹಾಪುಚಿ ಅಂಡ ಮುಲ್ಪ ತೂನಗ ಸಂಘಟನೆ ಉಂಡು, ಸಂಘದ ಉಂಡು, ದೇವಸ್ಥಾನ ಉಂಡು. ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳಾದ ರಘುನಾಥ್ ಎನ್ ಶೆಟ್ಟಿ, ವಿನೋದ ಡಿ ಶೆಟ್ಟಿ, ದಯಾನಂದ್ ಆರ್ ಪೂಜಾರಿ ಮತ್ತು ಭಾರತ್ ಬ್ಯಾಂಕಿನ ನಿರ್ದೇಶಕ ದಾಮೋದರ್ ಕುಂದರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಸಮಿತಿಯಲ್ಲಿ ವಿಶೇಷ ಸೇವೆಗೈದ ರಮೇಶ್ ಬಂಗೇರ, ಸಂಪಾ ಸಂಜೀವ ಸಪಲಿಗ ಅವರನ್ನು ಸನ್ಮಾನಿಸಲಾಯಿತು. ಪ್ರಾರಂಭದಲ್ಲಿ ಸಮಿತಿಯ ಅಧ್ಯಕ್ಷ ಶೇಖರ್ ಶೆಟ್ಟಿ ಸ್ವಾಗತಿಸಿದರೆ ಗೌರವ ಕಾರ್ಯದರ್ಶಿ ಲಕ್ಷ್ಮಣ್ ಎಂ ಪೂಜಾರಿ ವಂದಿಸಿದರು. ಶ್ರೀ ದುರ್ಗಾ ಪರಮೇಶ್ವರಿ ಶನೇಶ್ವರ ಮಂದಿರದ 35ನೇ ಮಹಾಪೂಜೆಯಲ್ಲಿ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಪರಿಸರದ ತುಳುವ ಕನ್ನಡಿಗರು ಭಾಗವಹಿಸಿ ಶ್ರೀದೇವಿಯ ಪ್ರಸಾದ ಸ್ವೀಕರಿಸಿದರು. ಕ್ಯಾಮೆರಾ ಸಹಪಾಠಿ ಇನ್ನಂಜೆ ಜೈರಾಮ್ ಜೊತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ.